ಎಲ್ಲಿ ಹೋಗ್ತಿದ್ಯಾ? ಏಯ್, ಸಕ್ಕುಬಾಯಿ ಓಡ್ ಹೋಗ್ತಾ ಇದ್ದಾಳೆ, ಸಕ್ಕುಬಾಯಿ ಓಡ್ ಹೋಗ್ತಾ ಇದ್ದಾಳೆ. ಹಿಡ್ಕೊಳ್ಳಿ 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 ಹಿಡ್ಕೊಳ್ಳಿ, ಬಿಡಬೇಡಿ ಅವಳನ್ನ. ನೀನು ತುಂಬಾ ಧೈರ್ಯವಂತೆ ಸಕ್ಕುಬಾಯ್. ನಾಗೋಜಿ ಆಶ್ರಮದಿಂದ ಓಡೋಗೋಕೆ ಪ್ರಯತ್ನ ಮಾಡ್ತಾ ಇದೀಯಾ? ಈ ನಾಗೋಜಿ ಆಶ್ರಮದಿಂದ ಇದು ಸಿಂಹದ ಗುಹೆ, ಮೃಗರಾಜನ ಗುಹೆ. ಈ ಗುಹೆಗೆ ಯಾರಾದ್ರೂ ಬಂದ್ರೆ ಅವ್ರ ಆಚೆ ಯಾವಾಗ ಹೋಗ್ಬೇಕೋ ಬೇಡವೋ ಅನ್ನೋದನ್ನ ಈ ನಾಗೋಜಿ ನಿರ್ಧಾರ ಮಾಡ್ತಾನೆ. ನೋಡಿ ಸಕ್ಕುಬಾಯಿ, ನಿಮ್ಮನ್ನ ನಾನಿನ್ನೂ ನನ್ನ ಪ್ರಿಯ ಶಿಷ್ಯೆಯಾಗಿ ಸ್ವೀಕಾರ ಮಾಡಿಲ್ಲ. ನೀವಿಲ್ಲಿಗೆ ನಮ್ಮ ಬಂದಿಯಾಗಿ ಬಂದಿದ್ದೀರಾ ಸಕ್ಕುಬಾಯ್? ಅಂಥದ್ರಲ್ಲಿ ನಿಮ್ಮನ್ನ ನಾವು ಹೇಗೆ ಹೊರಗೆ ಹೋಗೋದಕ್ಕೆ ಬಿಡ್ತೀವಿ? ಬಿಡಲ್ಲ, ಬಿಡೋದಿಲ್ಲ. ಓಡ್ ಹೋಗ್ಬೇಕು ಅನ್ಕೋತಾ ಇದ್ದೀರಾ? ಕಾಲ್ಗಳಲ್ಲಿ ತುಂಬಾ ಬಲ ಇದೆ ಅನ್ಸುತ್ತೆ. ಕಾಲ್ಗಳಿರೋದಕ್ಕೆ ತಾನೇ ಓಡೋಗ್ತಿರೋದು. ನಿನ್ ಕಾಲ್ಗಳನ್ನ ನಾನು ಕತ್ತರಿಸ್ ಬಿಸಾಕ್ತೀನಿ. ಪಾಂಡುರಂಗ, 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 ಪಾಂಡುರಂಗ. ನೀನು ಪಾಂಡುರಂಗನ ಸ್ಮರಣೆ ಮಾಡಿದ್ರೆ ನಾನು ಸುಮ್ನಿರೋದಿಲ್ಲ. ಹಿಂದೆ ಮುಂದೆ ಯೋಚನೆ ಮಾಡ್ದೆ ನಿನ್ ಕಾಲ್ಗಳನ್ನ ಕತ್ತರಿಸ್ ಹಾಕ್ತೀನಿ. ಇದು ನೀನ್ ಮಾಡಿರೋ ಮೊದಲನೇ ತಪ್ಪು ಅಂತ ಭಾವಿಸಿ ಕ್ಷಮಿಸ್ತಾ ಇದ್ದೀನಿ. ಮತ್ತೆ ಮಾಡಿದ್ರೆ ಕ್ಷಮಿಸಲ್ಲ. ಈ ಘಟನೆ ಮತ್ತೆ ಮರುಕಳಿಸಿದ್ರೆ ನಿಮ್ಮ 2 ಕಾಲ್ಗಳು ಇರೋದಿಲ್ಲ. ನೆನ್ಪಿರ್ಲಿ ಸಕ್ಕುಬಾಯಿ. ಪಾಂಡುರಂಗ, ಸ್ವಾಮಿ, ಇದು ಯಾವುದಕ್ಕೆ ಆರಂಭ? ಆ ನಾಗೋಜಿ ಅನ್ಯಾಯಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ. ಮುದ್ದು ಸಕ್ಕು ಇನ್ನು ಎಷ್ಟು ಕಷ್ಟಗಳನ್ನು ಸಹಿಸಬೇಕು? ಅವಳದು ಅಸಾಧಾರಣವಾದ ಪ್ರಯಾಣ ದೇವಿ, ಅದು ಕೂಡ ಮುಳ್ಳಿನ ಹಾದಿಯಲ್ಲಿ. ಆದರೆ ಪಾಪ ಅವಳು ತುಂಬಾ ಚಿಕ್ಕ ಹುಡುಗಿ, ಹೆದರಿದ್ದಾಳೆ ಸ್ವಾಮಿ. ಅವಳು ಧೈರ್ಯದಿಂದ ಎದುರಿಸಿ ಹೊರಗೆ ಬರುತ್ತಾಳಾ? ಅಷ್ಟಕ್ಕೂ ಈತನನ್ನು ನೋಡಿ, 2 ಕಾಲುಗಳನ್ನು ಕತ್ತರಿಸುತ್ತೇನೆ ಎನ್ನುತ್ತಿದ್ದಾನೆ. ಸಕ್ಕು ಯಾವ ತಪ್ಪನ್ನು ಮಾಡಿದ್ದಾಳೆ? ನಿನ್ನ ಕೋಪ ನನಗೆ ಅರ್ಥವಾಗುತ್ತದೆ. ಆದರೆ ಈ ಯುದ್ಧ ಯಾರಿಗೆ ಸಂಬಂಧಿಸಿದ್ದು, ಯಾರ ನಡುವೆ ನಡೆಯುತ್ತಿದೆ ಎಂಬುದನ್ನು ತಿಳಿದುಕೋ. ಒಂದೆಡೆ ವಿಕೃತವಾದ ಆ ನಾಗೋಜಿಯ ದುಷ್ಟಶಕ್ತಿ, ಇನ್ನೊಂದೆಡೆ ಸಕ್ಕುವಿನ ಅಪಾರವಾದ ಭಕ್ತಿ ಸ್ವಚ್ಛವಾದ ಮನಸ್ಸಿನಿಂದ ಪ್ರಾರ್ಥಿಸುತ್ತಾಳೆ. ಸ್ವಾಮಿ, ನೀವೀಗ ನನಗೆ ಸಮಾಧಾನ ಮಾಡಲು ಪ್ರಯತ್ನಿಸುತ್ತಿದ್ದೀರಿ ಅಲ್ಲವೇ? ಆ ಯುದ್ಧದ ಬಗ್ಗೆ ನನಗೆ ತಿಳಿದಿದೆ. ಅವರು ಮಾಡುತ್ತಿರುವುದು ತಪ್ಪೆಂದು ನನ್ನ ಮನಸ್ಸು ಹೇಳುತ್ತಿದೆ. ನಮ್ಮ ಸಕ್ಕು ಇದೆಲ್ಲವನ್ನೂ ಏಕೆ ಅನುಭವಿಸಬೇಕು? ಅವಳೇಕೆ ಯುದ್ಧ ಮಾಡಬೇಕು? ನನ್ನ ಪ್ರಶ್ನೆ ಇದೆ ಎಂಬುದು ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತಿಲ್ಲವೇ? ಇಲ್ಲ ದೇವಿ. ಏನು? ದೇವಿ, ನಿನಗೀಗಾಗಲೇ 1 ಬಾರಿ ಹೇಳಿದ್ದೇನೆ. ನೀನು ಭಾವೋದ್ವೇಗದಿಂದ ಯೋಚನೆ ಮಾಡಿ ನಾನು ಹೇಳಿದ ವಿಷಯವನ್ನು ಮರೆತು ಹೋಗಿದ್ದೀಯ. ದೇವಿ, ಉಳಿಪೆಟ್ಟು ತಿನ್ನದೆ ಸುಂದರವಾದ ಶಿಲ್ಪ ಹೇಗೆ ರೂಪುಗೊಳ್ಳುತ್ತದೆ? ಅಷ್ಟೇ ಅಲ್ಲ, ಬಹಳ ಶ್ರಮಪಟ್ಟರೆ ಮಾತ್ರ ಮಣ್ಣಿನ ಮಡಿಕೆ ಸಿದ್ಧವಾಗುತ್ತದೆ. ಅದನ್ನು ಬೆಂಕಿಯಲ್ಲಿ ಸುಡುತ್ತಾರೆ, ಆಗ ಮಾತ್ರ ಅದು ದೃಢವಾಗಿ ಬದಲಾಗುತ್ತದೆ. ಈಗ ಅಲ್ಲಿ ಪರೀಕ್ಷೆಯನ್ನು ಎದುರಿಸುತ್ತಿರುವುದು ಸಕ್ಕು. ಅವಳ ವಯಸ್ಸನ್ನಾದರೂ ಗಮನದಲ್ಲಿಟ್ಟುಕೊಳ್ಳಿ. ಈ ಪರೀಕ್ಷೆ ಸಕ್ಕುವಿಗೆ ಮಾತ್ರ ಅಲ್ಲ, ನನಗೂ ಕೂಡ ದೇವಿ. ಸುಖವಾದ ಜೀವನವನ್ನು ಕಳೆಯುವ ಹಕ್ಕು ಸಕ್ಕುವಿಗೆ ಇದೆ. ಒಂದು ವೇಳೆ ಅವಳು ಹಿಂದೆ ಸರಿಯದೆ ಭಕ್ತಿ ಎಂಬ ಅಸ್ತ್ರದಿಂದ ಹೋರಾಡಿದರೆ ಚರಿತ್ರೆಯಲ್ಲಿಯೇ ಅಮರಳಾಗಿರುತ್ತಾಳೆ. ಯುಗಗಳು ಕಳೆದರೂ ಸಕ್ಕುಬಾಯಿಯನ್ನು ನೆನಪಿಸಿಕೊಳ್ಳುತ್ತಾರೆ. ಅವಳ ಭಕ್ತಿಯನ್ನು ಅವರು ಆದರ್ಶವಾಗಿ ಕಾಣುತ್ತಾರೆ. ನೋಡುತ್ತಿರೋ, ಇದು ನಡೆಯುತ್ತದೆ.
ನೀನು ಚಿಕ್ಕ ಹುಡುಗಿ, ಎಷ್ಟೇ ಹೇಳಿದ್ರು ನಿನ್ ತಲೆಗೆ ಹೋಗ್ತಾನೆ ಇಲ್ಲ. ಅರ್ಥ ಆಗೋ ತರ ಹೇಳ್ತೀನಿ, ಗಮನ ಕೊಟ್ಟು ಕೇಳಿಸ್ಕೊ. ವಿಷಯ ಏನಂದ್ರೆ ನಿಮ್ಮತ್ತೆ ಮನೆಯವರು ನಿಮ್ಮನ್ನ ಆಚೆ ಹಾಕಿದ್ದಾರೆ. ನಿಮ್ಮನ್ ಮನೆ ಒಳಗ್ ಸೇರಿಸ್ಕೊಂಡಿಲ್ಲ, ಹೌದಲ್ಲ? ಇನ್ನು ನಿಮ್ ತವ್ರ ಮನೇಲಿ ನಿಮ್ಮಪ್ಪನೇ ನಿಮ್ಗೆ ಮೋಸ ಮಾಡಿದ್ರು. ಅವರಿಂದಾನೇ ನೀವು ಅಂಗಳದಲ್ಲಿ ಹಿತ್ಲಲ್ಲಿ ಇರ್ಬೇಕಾಗ್ ಬಂತು. ಇವಾಗ ನಿಮ್ಗೆ ಈ ನಾಗೋಜಿನ ಶರಣಾಗೋದನ್ ಬಿಟ್ಟು ಬೇರೆ ದಾರಿನೇ ಇಲ್ಲ, ಹೌದಲ್ವಾ? ದಾರಿ ಇಲ್ಲ, ಇಲ್ಲ ತಾನೇ? ಅಳ್ಸಾಕ್ಬೇಕು, ಅಳ್ಸಾಕಿ. ನನ್ ಮಾತ್ ಕೇಳಿ, ಆ ಪಾಂಡುರಂಗನ ನೀವು ಮನ್ಸಲ್ಲಿ ನಿನ್ಸ್ಕೋಬಾರ್ದು. ಆ ಪಾಂಡುರಂಗನ ಹೆಸರನ್ನ ಅಳ್ಸಾಕ್ಬಿಡಿ. ನೀವ್ ಹೀಗೆ ಆ ಪಾಂಡುರಂಗನ ನಾಮಸ್ಮರಣೆ ಮಾಡ್ತಾ ಇದ್ರೆ ನಾಶ ಆಗೋಗ್ತೀರಾ, ಸರ್ವನಾಶ ಆಗೋಗ್ತೀರಾ.